ಈಗ ನಾನು ಆಸ್ ಮೇದಿನಿ ನಾನು ಒಂಥರ ಬಿಹೇವ್ ಮಾಡ್ತೀನಿ. ನನ್ನ ನನ್ನ ಒಳಗಡೆ ಒಂದೊಂಥರದ್ದು ಇರುತ್ತೆ. ಕೆಲವ್ರಿಗೆ ಉಪ್ಪಿಸರ್ ಅಂತಂದ್ರೆ ಸ್ವಲ್ಪ ಟ್ರೆಡಿಷನಲ್ ಬ್ಯಾಕ್ ಗ್ರೌಂಡ್ ಇಂದ ಎಲ್ಲ ಬಂದಿರ್ತಾರಲ್ಲ, ಅವ್ರಿಗೆ ಉಪ್ಪಿಸರ್ ಹೇಳೋ ಮಾತುಗಳು ಅರಗಿಸ್ಕೊಳಕ್ ಆಗಲ್ಲ. ಸಿನಿಮಾದಲ್ಲಿ ನನ್ಗೆ ಇಷ್ಟ ಯಾವ್ದಾಗತ್ತೆ ಅಂತಂದ್ರೆ, ಈಗ ನಮ್ಗೆ ಟೆನ್ಷನ್ ಆಗ್ತದೆ ಅಂತ ಏನಾದ್ರು ತೋರಿಸೋದಿರ್ಬೋದು, ಖುಷಿ ಆಗಿದೆ ಅಂತ ಅದನ್ನ ಬೇರೆ ಬೇರೆ ಬರೀ ಕಣ್ಣಲ್ಲಿ ಮಾತ್ರ ತೋರಿಸ್ಬೋದು. ನಾರ್ಮಲಿ ಸಿನಿಮಾ ಅಂತ ಬಂದ್ರೆ ಹೇಗೆ ರೆಡಿ ಆಗ್ತೀರಾ? ನಾರ್ಮಲಿ ನಾನು ಸ್ಕ್ರಿಪ್ಟ್ ನನಗೆ ತುಂಬ ಇಂಪಾರ್ಟೆಂಟ್. ಅಂದರೆ ಈ ಹೋಲ್ ಸ್ಕ್ರಿಪ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಅದರಲ್ಲಿ ನಾನು ಎಲ್ಲಿ ಪ್ಲೇಸ್ ಆಗಿದ್ದೀನಿ ಅನ್ನೋದು ನನಗೆ ಗೊತ್ತಾದರೆ ಅದು ಒಂದು ಥರದ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಆಮೇಲೆ ನನ್ನ ಎಲ್ಲ ಸೀನ್ಗಳು ಆ್ಯಂಡ್ ಡೈಲಾಗ್ಸ್ಗಳು ನನಗೆ ಸಿಕ್ಕಾಗ ಅದ್ರ ಮೇಲೆ ಒಂದಿಷ್ಟು ಈಗ ನಾನು ಆಸ್ ಮೇದಿನಿ ನಾನು ಒಂಥರ ಬಿಹೇವ್ ಮಾಡ್ತೀನಿ. ನನ್ನ ಒಳಗಡೆ ಒಂದೊಂಥರದ್ದು ಇರುತ್ತೆ. ಮೆಂಟಾಲಿಟಿ ಆಗಿರ್ಬೋದು, ಪರ್ಸ್ನಾಲಿಟಿ, ನನ್ನ ಮ್ಯಾನರಿಸಮ್ಸ್ಗಳು ಅಂಥದ್ದು ಒಂದಿಷ್ಟಿರುತ್ತೆ. ಸೊ ಈ ಕ್ಯಾರೆಕ್ಟರ್ಗೆ ಅದನ್ನ ಇಟ್ಕೊಂಡೇನೆ ಇದು ಹೆಂಗೆ ಬೇರೆ ನನ್ನಿಂದ ಅಂತ ನೋಡಿಕೊಂಡು, ನೆಸೆಸಿಟಿ ಇದ್ದರೆ ಮ್ಯಾನರಿಸಮ್ಸ್ಗಳನ್ನು ಕೆಲವೊಂದು ಫಿಸಿಕಲ್ ಮ್ಯಾನರಿಸಮ್ಗಳನ್ನು ಡೆವಲಪ್ ಮಾಡಿಕೊಂಡು, ಅಥವಾ ಆ ಕ್ಯಾರೆಕ್ಟರ್ನ ಮೆಂಟಾಲಿಟಿ ಹೆಂಗಿದೆ, ಸೈಕಾಲಜಿಕಲಿ ಒಳಗಡೆ ಹೆಂಗೆ ಥಿಂಕ್ ಮಾಡ್ತಾಳೆ ಆ ಕ್ಯಾರೆಕ್ಟರ್ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಿಕೊಂಡು ಬೇಕು ಅಂತ ಅನ್ಸಿದ್ರೆ ಒಂದಿಷ್ಟು ಹಿಸ್ಟ್ರಿ. ಈಗ ಡೈರೆಕ್ಟರ್ ಹೇಳೋದು ಕಡಿಮೆ ಆಗಿರುತ್ತೆ ನಮಗೆ. ಮೇಜರ್ ಆಗಿ ಡೈರೆಕ್ಟರ್ ಏನು ಹೇಳ್ತಾರೋ ಅದ್ರ ಮೇಲೆ ನಮ್ಮದು ಇನ್ಪುಟ್ ಹೋಗಿರುತ್ತೆ. ಸೊ ಇದರಲ್ಲಿ ಅದೇ ಅವ್ರು ಒಮ್ಮೆ ಹೇಳಿರೋದು ಸ್ವಲ್ಪ ಆ ಕಡೆ ಕಡಿಮೆ ಅನ್ನಿಸ್ತು ಅಂತಂದರೆ, ನಾನೇ ಒಂದಿಷ್ಟು ಇಮ್ಯಾಜಿನ್ ಮಾಡಿಕೊಂಡು ಹಿಂಗಿರ್ಬೋದು, ಈಗ ಯಾವ ಥರ, ಈಗ ನನಗೆ ಈ ಥರ ಹಾಬೀಸ್ ಇದೆ, ಈ ಕ್ಯಾರೆಕ್ಟರ್ಗೆ ಯಾವ ಥರ ಹಾಬೀಸ್ ಇರ್ಬೋದು, ಹಂಗಿದ್ದೆಲ್ಲ ಇಮ್ಯಾಜಿನ್ ಮಾಡ್ಕೊಂಡು ಬರೆದಿಟ್ಕೊಂಡು, ಹಿಸ್ಟ್ರಿ ಅಂತೆಲ್ಲ ಬರೆದಿಟ್ಕೊಂಡು ಆ ಥರ ನಂಗೆ ತುಂಬ ಇಷ್ಟ ಆ ಥರ ಮಾಡೋದು. ಈಗ ಸಿನಿಮಾವನ್ನ ನೋಡಿದಂತಹ ನಿಮ್ಮ ಫ್ಯಾಮಿಲಿ ಆಗಲಿ ಫ್ರೆಂಡ್ಸ್ ಆಗಲಿ ಏನಂತಂದ್ರು? ಫ್ಯಾಮಿಲಿ ಅಪ್ಪ ಅಮ್ಮಂಗೆ ತುಂಬ ಖುಷಿ ಆಯಿತು ಸಿನಿಮಾ ನೋಡಿ. ಅವ್ರಿಗೆ ನನ್ನ ಕ್ಯಾರೆಕ್ಟರ್ ಕೂಡ ತುಂಬ ಇಷ್ಟ ಆಯಿತು, ಆ ಸ್ಕೋಪ್ ಕೂಡ ತುಂಬ ಇಷ್ಟ ಆಯಿತು. ರಿಲೇಟಿವ್ಸಲ್ಲಿ ಕೆಲವ್ರಿಗೆ ಇಷ್ಟ ಆಯಿತು, ಕೆಲವ್ರಿಗೆ ಉಪ್ಪಿಸರ್ ಅಂತಂದರೆ ಸ್ವಲ್ಪ ಟ್ರೆಡಿಷ್ನಲ್ ಬ್ಯಾಕ್ ಗ್ರೌಂಡ್ ಇಂದ ಎಲ್ಲ ಬಂದಿರ್ತಾರಲ್ಲ, ಅವ್ರಿಗೆ ಉಪ್ಪಿಸರ್ ಹೇಳೋ ಮಾತುಗಳು ಅರಗಿಸ್ಕೊಳಕ್ ಆಗಲ್ಲ, ತುಂಬ ಕಷ್ಟ ಆಗ್ಬಿಡತ್ತೆ. ಸೊ ಅವ್ರಿಗೆ ನಾನು ಉಪ್ಪಿಸರ್ ಅಷ್ಟೇನು ಫ್ಯಾನ್ ಅಲ್ಲ, ಬಟ್ ಆದರೂ ಈ ಸಿನಿಮಾ ಹಂಗೆಲ್ಲ ಅಂದ್ಕೊಂಡು ಮಿಕ್ಸ್ಡ್ ರಿವ್ಯೂಸ್ನೇ ಕೊಟ್ಟರು ರಿಲೇಟಿವ್ಸ್ ಅಂತ ಬಂದರೆ. ಫ್ರೆಂಡ್ಸ್ಗೆ ಕೆಲವ್ರಿಗೆ ತುಂಬ ಇಷ್ಟ ಆಯಿತು, ಕೆಲವ್ರಿಗೆ ಉಪ್ಪಿಸರ್ ಡೈ ಹಾರ್ಡ್ ಫ್ಯಾನ್ ಇದ್ದವ್ರಿಗೆಲ್ಲ ನಾವು ಇನ್ನೂ ಏನೋ ಎಕ್ಸ್ಪೆಕ್ಟ್ ಮಾಡಿದ್ವಿ ಅಂತೆಲ್ಲ ಅನ್ಕೊಂಡಂದ್ರು. ಅದೇ ನಾರ್ಮಲ್ ಆಗಿ ಮಾತಾಡೋರಿಗೆ ಸಖತ್ತಾಗಿ ಅನಿಸಿದೆ ಸಿನಿಮಾ. ಓಕೆ, ನಿಮಗೆ ಆ್ಯಕ್ಟಿಂಗ್ ಕಲಿಬೇಕು ಅಥವಾ ನಾನು ಆ್ಯಕ್ಟರ್ ಆಗಬೇಕು ಅಂತ ಯಾಕೆ ಅನ್ನಿಸ್ತು? ನಾನು ಆ್ಯಕ್ಚುಲಿ ಬೇಸಿಕ್ಲಿ ಅಪ್ಪ ಕೂಡ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಡೆಲ್ಲಿಲಿ ಓದ್ಕೊಂಡು ಬಂದು 84ಅಲ್ಲಿ. ಸೊ ನಮ್ಮದೇ ಒಂದು ಥಿಯೇಟರ್ ಕಂಪ್ನಿ ಅಂತ ಇದೆ ಊರಲ್ಲಿ. ಸೊ ಅವರು ಈಗ ಒಂದು 30-35 ವರ್ಷದಿಂದ ಥಿಯೇಟರ್ನಲ್ಲೇ ಇದ್ದಾರೆ. ಅಂದರೆ ನಾನು ಹುಟ್ಟಿದಾಗಿಂದ ನಾನು ಎಕ್ಸ್ಪೋಸ್ ಆಗಿದ್ದು ಥಿಯೇಟರ್ಗೆ. ಆ್ಯಂಡ್ ಅಮ್ಮ ಕೂಡ ಆ್ಯಕ್ಟರ್ ನಿನಾಸಮಲ್ಲಿ ಓದಿದ್ರು. ಸೊ ಅದೇ ಎನ್ವಿರಾನ್ಮೆಂಟ್ ಮನೆ ತುಂಬ ಇರೋದು. ಸೊ ಅಲ್ಲಿಂದನೇ ನನಗೆ ಶುರು ಆಗಿತ್ತು. ಈಗ ಡಾಕ್ಟರ್ ಮಕ್ಕಳು ಡಾಕ್ಟರ್ ಆದಂಗೆನೆ ನಾನು ಇದ್ದಿದ್ದೆ ಅದರಲ್ಲಿ. ಸೊ ಅಲ್ಲಿಂದನೇ ಶುರುವಾಗಿತ್ತು. ಮಧ್ಯೆ ಒಂದೆರಡು ಸ್ವಲ್ಪ ವರ್ಷ ಬೇಡ ಇದೆಲ್ಲ, ಅಂದರೆ ಪ್ರೊಫೆಷ್ನಲಿ ಇದನ್ನು ತಗೊಳ್ಳೋದಕ್ಕಿಂತ ಬೇರೆ ಏನಾದರೂ ವರ್ಕ್ ಮಾಡಿಕೊಂಡು ಇದನ್ನ ಹಾಬಿಯಾಗಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅದಾಗಿಲ್ಲ. ಯಾಕಂದ್ರೆ ಅದು ಹಾರ್ಟೇ ನಂದು ಅದರಲ್ಲಿದೆ. ನಾನು ಈಗಲೂ ಅದೇನೋ ನನಗೆ ಆ್ಯಕ್ಟಿಂಗ್ ಬಿಟ್ಟರೆ ಬೇರೆ ಏನು ಮಾಡೋಕೆ ಇಷ್ಟನೇ ಇಲ್ಲ. ಅದ್ರಲ್ಲಿ ಸಿಗೋಷ್ಟು ಖುಷಿ, ಒಂದು ಸಂತೃಪ್ತಿ ಸಿಗತ್ತಲ್ಲ. ಸೊ ನನಗೆ ಹೆಂಗಿದ್ರು ಓಕೆ ಅಂತ, ಸ್ಕ್ರೀನ್ ಟೈಮ್ ಎಷ್ಟಿದ್ರು ಓಕೆ. ನನಗೆ ಆ್ಯಕ್ಟ್ ಮಾಡೋಕ್ಕೆ, ಶೂಟಿಂಗ್ ಸೆಟ್ಟಲ್ಲಿರೋಕ್ಕೆ ಅಥವಾ ಥಿಯೇಟರ್ ಸ್ಟೇಜಲ್ಲಿರೋಕ್ಕೆ ನನಗೆ ಖುಷಿ. ನಂದು ಹಳೆ ಫೋಟೋಸ್ ಎಲ್ಲ ನೋಡಿದಾಗ ನಾನು ತುಂಬ ಸಿಡುಕ್ ಮುಖ ನಂದು. ಯಾವಾಗಲೂ ಮುಖ ನೋಡಿದ್ರೆ ಇವಳಿಗೆ ಸಿಟ್ಟು ಬಂದಿದೆ, ಹೊಡಿಯೋಕೆ ಹೋಗ್ತಾಳೆ ಯಾರಿಗೂ ಅಂತ ಅನ್ಸುತ್ತೆ ಸುಮ್ಮನೆ ಇದ್ದಾಗ. ಸೊ ಥಿಯೇಟ್ರಿಗೆ ಅಂದರೆ ಈಗ ಯಾರೋ ಸ್ಟೇಜ್ ಮೇಲೆಲ್ಲ ಹಿಂಗೆ ಎತ್ಕೊಂಡಿದ್ರೆ ಅಥವಾ ನಾನು ಆ್ಯಕ್ಟ್ ಮಾಡ್ತಿರ್ಬೇಕಾದ್ರೆಲ್ಲ ಫುಲ್ ಖುಷಿಯಾಗಿರ್ತೀನಿ. ಸೊ ಅದೊಂಥರ ಹಂಗಿದೆ ಮೊದಲಿಂದನೂ. ಸೊ ಅದೇ ಹಂಗೆ ಇಷ್ಟ ನನಗೆ. ಅಪ್ಪ ಅಮ್ಮ ಯಾವ್ದಾದ್ರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದಾರಾ? ಅಮ್ಮ ಕುರುನಾಡು ಅಂತ ಒಂದು ಬಂದಿತ್ತು ಅವಾಗ. ಅದು ಇನ್ನೊಂದು ಸುಳಿ ಅಂತ ಶ್ರೀನಾಥ್ ಅವರು ಇದ್ದಿದ್ರಲ್ಲಿ ಅವ್ರು ಆ್ಯಕ್ಟ್ ಮಾಡಿದರು. ಅಪ್ಪ ಕಾಸರವಳ್ಳಿಯವ್ರ ಜೊತೆ ತುಂಬ ಮಾಡಿದ್ದಾರೆ. ಅಂದರೆ ಅವ್ರೊಂಥರ ಆಸ್ಥಾನ ಕಲಾವಿದ್ರ ಥರ. ಗಿರೀಶ್ ಕಾಸರವಳ್ಳಿ ಅವರು ಯಾವ ಸಿನಿಮಾ ಮಾಡಿದ್ರು ಇವ್ರನ್ನ ಹಾಕೋತಾರೆ. ಅವ್ರು ಗುಲಾಬಿ ಟಾಕೀಸ್ ಅಂತ ಒಂದು ಸಿನಿಮಾ, ಅದ್ರಲ್ಲೊಂದು ಮೇನ್ ಕ್ಯಾರೆಕ್ಟರ್ ಮೂಸಾ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ರು. ಈಗ ಇಲ್ಲಿರಲ್ಲ, ಈಗ ಎಲ್ಲ ರೀಸೆಂಟ್ ಇದರಲ್ಲಿ ಅನನ್ಯ ಕಾಸರವಳ್ಳಿ ಅವ್ರ ಮಗಳು ಹರಿಕಥಾ ಪ್ರಸಂಗ ಅಂತ ಒಂದು ಮಾಡಿದ್ಲು, ಅದರಲ್ಲಿ ಮಾಡಿದ್ದಾರೆ. ಈಗ ಅನೀಶ್ ಶರ್ಮಾ ಅಂತ ಒಬ್ಬ ಈಗ ಬರ್ತಿರೋ ಡೈರೆಕ್ಟರು, ಅವನೊಂದು ಸಿನಿಮಾ ಡೈರೆಕ್ಟ್ ಮಾಡಿದ್ದಾನೆ. ಹೆಸರು ಮರ್ತೋಯ್ತು ನನಗೆ. ಅವನು ಇಂಟರ್ವ್ಯೂ ನೋಡಿದ್ರೆ ಈಗ ಬೈತಾನೆ. ಸೊ ಅದ್ರಲ್ಲಿ ಮಾಡಿದ್ದಾರೆ. ಇನ್ನೊಂದು ಅನಿತಾ ಭಟ್ ಉಗ್ರಾಣ ಅಂತ ಒಂದು ಸಿನಿಮಾ ಬರ್ತಾ ಇದೆ. ಆಮೇಲೆ ಏಕಮ್ ಸೀರೀಸ್ ಬಂತು, ಅದ್ರಲ್ಲಿ ಹಂಗೆ ಮಾಡ್ತಾ ಇದ್ದಾರೆ.
ಮಾಡ್ತಾ ಇರ್ತಾರೆ. ಇತ್ತೀಚೆಗೆ ಅವ್ರು ಶುರು ಮಾಡಿದ್ದಿದ್ದೆಲ್ಲ. ಇವಾಗ ನೀವು ನಾಟಕಗಳಲ್ಲೆಲ್ಲ ಅಭಿನಯಿಸ್ತಿದ್ರಿ ಅಲ್ವಾ? ಓಕೆ, ನಾಟಕಕ್ಕೂ ಸಿನಿಮಾಕ್ಕೂ ಏನು ಡಿಫ್ರೆನ್ಸ್ ಅಂತ ನಿಮಗೆ ಅನಿಸ್ತಾ? ತುಂಬಾ ಡಿಫ್ರೆನ್ಸ್ ಇದೆ. ಅಂದ್ರೆ ಆಕ್ಟಿಂಗ್ ಟೆಕ್ನಿಕಲಿ ಅಂತ ನೋಡೋಕೆ ಹೋದ್ರೆ ತುಂಬಾ ಡಿಫ್ರೆನ್ಸ್ ಇದೆ. ಅಲ್ಲಿ ತುಂಬಾ ಲೈವ್ ಆಗಿ ನಾವು ಒಂದಿಷ್ಟು ರಿಹರ್ಸಲ್ ಮಾಡ್ಕೊಂಡಿರ್ತೀವಿ, ಡೈಲಾಗ್ಸ್ ಎಲ್ಲದು ಗೊತ್ತಿರುತ್ತೆ, ಅಂಡ್ ಲೈವ್ ಆಗಿ ಪರ್ಫಾರ್ಮ್ ಮಾಡ್ತಿರ್ತೀವಿ. ಆಡಿಯನ್ಸ್ ರಿಯಾಕ್ಷನ್ಸ್ ಮೇಲೂ ನಮ್ದು ಪರ್ಫಾರ್ಮೆನ್ಸ್ ನಿಂತಿರುತ್ತೆ. ಅಂಡ್ ಕೋ ಆಕ್ಟರ್ ಅಥವಾ ನಾನು ದಿನಕ್ಕೆ ನಮ್ದು ಒಂದೊಂದು ಥರ ಎನರ್ಜಿ ಚೇಂಜ್ ಆಗ್ತಿರುತ್ತೆ. ಸೊ ಅದ್ರ ಮೇಲೂ ನಮ್ಮ ಪರ್ಫಾರ್ಮೆನ್ಸ್ ಎಲ್ಲ ನಿಂತಿರುತ್ತೆ. ಇದಕ್ಕೆ ಬಂದರೆ, ಸಿನಿಮಾಗೆ ಬಂದರೆ ಕ್ಯಾಮ್ರಾ ಇರುತ್ತೆ. ನಾನೊಂಚೂರು ಎಕ್ಸ್ಟ್ರಾ ಮಾಡೋಕ್ಕಾಗಲ್ಲ. ನನ್ನ ಕೈನ ಒಂಚೂರು ಜಾಸ್ತಿ ಅಲ್ಲಾಡ್ಸೋಕ್ಕಾಗಲ್ಲ. ಕಣ್ಣು ಲುಕ್ ಅಲ್ಲೇ ಇರಬೇಕಾಗತ್ತೆ. ಅಂದರೆ ತುಂಬ ಟೆಕ್ನಿಕಲ್, ಕಾನ್ಷಿಯಸ್ ಆಗಿರಬೇಕು ಯಾವಾಗಲೂ. ಅಂದರೆ ನೀವು ಕಳೆದೋಗೋಕ್ಕಾಗಲ್ಲ ಆ್ಯಕ್ಟಿಂಗ್ ಮಾಡ್ತಾ ಮಾಡ್ತಾ. ಸೊ ಆ ಟೆಕ್ನಿಕಲ್ ಕಾನ್ಷಿಯಸ್ ಇಟ್ಕೊಂಡೇ ನಾವು ಟ್ರೂತ್ಫುಲ್ಲಾಗಿ ಆ್ಯಕ್ಟಿಂಗ್ ಅಂದರೆ ಆ ಕ್ಯಾರೆಕ್ಟರ್ನ ಕ್ಯಾರಿ ಮಾಡೋದಿದೆಯಲ್ಲ, ಅದು ಸ್ವಲ್ಪ ಚಾಲೆಂಜಿಂಗ್ ಅನಿಸುತ್ತೆ ಯಾವಾಗಲೂ. ಸೊ ಅದನ್ನು ಅಟೈನ್ ಮಾಡೋದೇ ಇದರಲ್ಲಿ ಇರೋದು. ಸೊ ಇದು ತುಂಬ ಟೆಕ್ನಿಕಲ್. ಅದರಲ್ಲಿ ಫ್ಲೋವಲ್ಲಿ ಕೂಡ ಮಾಡಿಬಿಡ್ಬೋದು ಥಿಯೇಟ್ರಲ್ಲಿ. ಬಟ್ ಸಿನಿಮಾದಲ್ಲಿ ನನಗೆ ಇಷ್ಟ ಯಾವುದಾಗತ್ತೆ ಅಂತಂದರೆ, ಈಗ ನಮ್ಗೆ ಟೆನ್ಷನ್ ಆಗ್ತದೆ ಅಂತ ಏನಾದರೂ ತೋರಿಸೋದಿರ್ಬೋದು, ಖುಷಿ ಆಗಿದೆ ಅಂತ ಅದನ್ನು ಬೇರೆ ಬೇರೆ ಬರೀ ಕಣ್ಣಲ್ಲಿ ಮಾತ್ರ ತೋರಿಸ್ಬೋದು. ಅಥವಾ ಬರೀ ಕೈಯಲ್ಲಿ ನಾನು ಸ್ವಲ್ಪ ಹಿಂಗಿಂಗ್ ಮಾಡ್ಕೊತಾ ಕೂತಿದ್ದೀನಿ ಅಂತಂದರೆ, ಕಾಲಿಗೆ ಒಂದು ಕ್ಲೋಸಪ್ ಇಟ್ಟರು ಅಂದರೆ ಇವಳಿಗೆ ಟೆನ್ಷನ್ ಆಗ್ತಿದೆ ಅನ್ನೋದನ್ನು ತೋರಿಸ್ಬೋದು. ಅದರಲ್ಲಿ ಎಲ್ಲದೂ ಲಾರ್ಜ್ ಆಗಿ ಮಾಡಬೇಕಾಗತ್ತೆ ಥಿಯೇಟ್ರಲ್ಲಿ. ನಾವು ಚಿಕ್ಕದಾಗಿ ಮಾಡಿದ್ರೂ ಅದು ಗೊತ್ತಾಗಲ್ಲ, ದೊಡ್ಡದಾಗೆ ಮಾಡಬೇಕಾಗತ್ತೆ. ಸೊ ಅದೇ. ನಿಮ್ಮ ಫೇವ್ರೆಟ್ ನೀವು ಮಾಡಿದ್ದು ಡ್ರಾಮಾ ಲೈಕ್ ಆ ರೀತಿ ಯಾವುದಾಗಿದ್ರೆ? ನಾನು ಚಿಕ್ಕವಳಿದ್ದಾಗಿಂದ ಮಾಡಿದ್ದು ಒಂದಿಷ್ಟು ನಾಟಕಗಳು ನನಗೆ ಇಷ್ಟ. ನಾಯಿ ಮರಿ ಅಂತ ಒಂದಿತ್ತು, ಸೂರ್ಯಬಂಧ ಅಂತ ಒಂದಿತ್ತು. ಸೊ ಅದು ತುಂಬ ಇಷ್ಟ. ಇನ್ನೊಂದು ಮದರ್ ಕರೇಜ್ ಅಂತ. ಅದೆಲ್ಲ ನಾಟಕದ ಹೆಸರುಗಳು. ಸೊ ಒಂದು 3-4 ನಾಟಕಗಳು ಬಿಟ್ಟರೆ ನಾನೊಂದು ಎಷ್ಟೊಂದು 15-20 ನಾಟಕಗಳಲ್ಲಿ ಮಾಡಿದ್ದೆ. ಅದು ಒಂದು 3-4 ಬಿಟ್ಟರೆ ಮತ್ತೆ ಎಲ್ಲದೂ ನನಗೆ ತುಂಬ ಇಷ್ಟ. ನಾನು ತುಂಬ ಎಂಜಾಯ್ ಮಾಡ್ಕೊಂಡು, ನಾನು ಶಾಲೆಗೆ ಎಲ್ಲ ಹೋಗ್ತಾನೆ ಇರಲಿಲ್ಲ, ಹಂಗೆ ನಾಟಕ ಮಾಡ್ಕೊಂಡು ಊರು ಸುತ್ಕೊಂಡಿರ್ತಿದ್ದೆ. ಇವಾಗ ಯಾವೆಲ್ಲ ಆ್ಯಕ್ಟ್ನ ನೀವು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಅಂದರೆ ಇಷ್ಟ ಸಿನಿಮಾದಲ್ಲಿ? ಕ್ಯಾರೆಕ್ಟರ್ ಅಂತ ನನಗೆ ಇಂಟೆನ್ಸ್ ಕ್ಯಾರೆಕ್ಟರ್ಸ್ ತುಂಬ ಇಷ್ಟ. ನನಗೆ ಯಾವ್ದು ಬಂದರೂ ನನಗೆ ಮಾಡೋಕ್ಕೆ ನಾನು ರೆಡಿನೇ ಇದ್ದೀನಿ. ಬಟ್ ಅಪಾರ್ಟ್ ಫ್ರಮ್ ದಟ್ ನನ್ಗೆ ತುಂಬ ಇಷ್ಟ ಅಂದರೆ ಇಂಟೆನ್ಸ್ ಆಗಿರುತ್ತೆ. ಆ್ಯಂಡ್ ವಿಮೆನ್ ಕ್ಯಾರೆಕ್ಟರ್ಸ್ಗಳು ಈಗ ಸ್ಟ್ರಾಂಗ್ ಆಗಿರುತ್ತಲ್ಲ, ಆ ಸ್ಟ್ರಾಂಗ್ ಅನ್ನೋದು ವಿಲನ್ ಆಗಿರಬೇಕು ಅಂತನೋ ಅಥವಾ ಸ್ವಲ್ಪ ಡಾಮಿನೇಟಿಂಗ್ ಆಗಿರಬೇಕು, ಪವರ್ಫುಲ್ ಆಗಿರಬೇಕು ಅನ್ನೋದ್ರಿಂದ ಮಾತ್ರ ಅಲ್ಲ. ಯಾವಾಗ ಒಂದು ವಿಮೆನ್ ಅವ್ರದ್ದೊಂದು ಅಥವಾ ಹ್ಯೂಮನ್ ಬೀಯಿಂಗ್ ಅವ್ರದ್ದೊಂದು ಚಾಯ್ಸ್ ಮಾಡ್ಕೋತಾರಲ್ಲ, ವೆನ್ ಶಿ ಈಸ್ ಏಬಲ್ ಟು ಮೇಕ್ ಹರ್ ಚಾಯ್ಸ್, ಹರ್ ಓನ್ ಚಾಯ್ಸ್ ಅವ್ಳ ಲೈಫಲ್ಲಿ. ಸೊ ಅದು ನನಗೆ ಸ್ಟ್ರೆಂತ್ ಅಂತ ಅನ್ಸುತ್ತೆ. ಅದು ಮದುವೆ ಮಾಡಿಕೊಂಡು ಮಕ್ಕಳು ಮಾಡಿಕೊಂಡು ಬರೀ ಹೌಸ್ ವೈಫ್ ಆಗಿರೋದು ಕೂಡ ಇರ್ಬೋದು. ಅಥವಾ ನನಗೇನು ಬೇಡ, ನಾನು ಊರು ಸುತ್ತೀನಿ ಅಂತನೋ, ಅಥವಾ ಪವರ್ಫುಲ್ಲಾಗಿ ಯಾರನ್ನೂ ನಾನು ನನ್ನ ವೆಂಜೆನ್ಸ್ನ ಇಟ್ಕೊಂಡು ಇದು ಮಾಡ್ತೀನಿ ಅನ್ನೋದು ಕೂಡ ಇರ್ಬೋದು. ಬಟ್ ಆ ಚಾಯ್ಸ್ ಅವರೇ ಮಾಡ್ಕೊಂಡು ಮಾಡುವಂಥ ಕ್ಯಾರೆಕ್ಟರ್ಸ್ಗಳು ಇರತ್ತಲ್ಲ, ಅದು ಸ್ಟ್ರಾಂಗ್ ಅಂತ ಅನ್ಸುತ್ತೆ. ಸೊ ಅಂಥ ಕ್ಯಾರೆಕ್ಟರ್ಸ್ಗಳು ಆ್ಯಂಡ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಎಮೋಷನ್ಸ್ ಇದ್ದರೆ ಅದೊಂಥರ ಚಾಲೆಂಜಿಂಗ್, ಮಜಾ ಬರುತ್ತೆ. ಈಗ ನಾವು ಯೂಶ್ವಲಿ ನಗಾಡೋದು ಇರೋದು ಅಂಥದ್ದೆಲ್ಲ ಮಾಡ್ತೀವಿ. ಅದು ಬಿಟ್ಟು ಇನ್ನು ಒಳಗಡೆ ನಾವು ಇನ್ನು ರಿಯಲ್ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ ಒಂದಿಷ್ಟು ಎಮೋಷನ್ಸ್ಗಳನ್ನ, ಅದನ್ನು ಆ್ಯಕ್ಟಿಂಗಲ್ಲಿ ತರೋಕೆ ನನಗಿಷ್ಟ. ಈಗ ನಾನು ಒಂದಿಷ್ಟು ಆ ಥರದ್ದನ್ನೆಲ್ಲ ತರೋಕೆ ಇಷ್ಟ ಆಗುತ್ತೆ. ಈಗಲೂ ಥಿಯೇಟರಲ್ಲಿ ಅಭಿನಯಿಸ್ಕೊಂಡು ಕಡಿಮೆ, ತುಂಬ ಕಡಿಮೆ. ಸ್ಟೇಜ್ ಪ್ಲೇ ಅಂತ ಲಾಸ್ಟ್ ಮಾಡಿದ್ದು 17 ನಾನು, ಆಮೇಲೆ ಮಾಡೇ ಇಲ್ಲ. ಅದು NSDಲಿ ಒಂದು ಥರದ್ದು ಸೆಟ್ ಮಾಡಿರ್ತಾರೆ, ಆಮೇಲೆ ಇಲ್ಲಿ ಬಂದು ಮಾಡೋಕ್ಕೆ ಅಂದರೆ ಎಲ್ಲರ ಜೊತೆ ಮಾಡೋದು ಕಷ್ಟ ಆಗ್ಬಿಡುತ್ತೆ. ಈ ಕನ್ನಡ ಸಿನಿಮಾಗಳು ಯಾವ್ಯಾವುದ್ರಲ್ಲೆಲ್ಲ ಆ್ಯಕ್ಟ್ ಮಾಡಿದ್ದೀರಾ? ಕನ್ನಡ ಫಸ್ಟ್ ನಾನು ಲೇಡೀಸ್ ಅಂತ, ಅದು ಥಿಯೇಟ್ರ್ ರಿಲೀಸ್ ಆಗಿಲ್ಲ, OTTಲಿದೆ. ಪೆದ್ರು ಅಂತ, ಇದು ಕೂಡ ಥಿಯೇಟ್ರ್ ರಿಲೀಸ್ ಆಗಿಲ್ಲ, ಬಟ್ ಇದು ಆರ್ಟ್ ಸಿನಿಮಾ ಕೆಟಗರಿಗೆ ಬರುತ್ತೆ. ತುಂಬ ಫೆಸ್ಟಿವಲ್ಸ್, ಇಂಟರ್ನ್ಯಾಷನಲ್ ಫೆಸ್ಟಿವಲ್ಸ್ಗಳೆಲ್ಲ ಹೋಗಿದೆ. ಹೋಪ್ಫುಲಿ ರಿಲೀಸ್ ಆಗೋ ಚಾನ್ಸಸ್ ಕೂಡ ಇದೆ. ಅಂದರೆ ಮಾಡಿ 4 ವರ್ಷ ಆಗೋಯ್ತು. ಅದಾದಮೇಲೆ ಪೆಪೆಲ್ ಮಾಡಿದ್ದು, BTS. ಆಮೇಲೆ ಪೌಡರಲ್ಲಿ ಒಂದು ಚಿಕ್ಕ ರೋಲ್ ಮಾಡಿದ್ದೆ, UI. ಓಕೆ, ಇಷ್ಟು ಸಿನಿಮಾದಲ್ಲೂ ನಿಮಗೆ UI ಬಿಟ್ಟು ಯಾವುದು ಒಂದು ಸ್ವಲ್ಪ ನೇಮು ಫೇಮು ಕೊಟ್ಟದಂತಹ ಸಿನಿಮಾ? ಪೆಪೆ. ಅದರಲ್ಲಿ ಏನು ಕ್ಯಾರೆಕ್ಟರ್ ಮಾಡಿ? ಪ್ರಭಾ ಅಂತ. ಪ್ರಭಾ ಅದೇ, ಅದು ವಿಲನ್ ಕ್ಯಾರೆಕ್ಟರ್. ಅದು ತುಂಬ ಈಗ ಪವರ್ಫುಲ್ ಪ್ರಭಾ ಅಂತಾನೆ ಅಂತಾರೆ. ನನ್ಗದು ತುಂಬ ಇಷ್ಟ, ಅಂದರೆ ಆ ಕ್ಯಾರೆಕ್ಟರ್ ನನಗೆ ತುಂಬ ಇಷ್ಟ. ಈಗ ಕನ್ನಡ ಇಂಡಸ್ಟ್ರಿಯಲ್ಲಿ ನೋಡಿದ್ರೆ ಮೊದಲು ಎಲ್ಲರೂ ತುಂಬ ಬೇರೆ ಬೇರೆ
ಈಗ ವಿಮೆನ್ ಕ್ಯಾರೆಕ್ಟರ್ಸ್ನ ತುಂಬ ಚೆನ್ನಾಗಿ ಬರೀತಿದ್ರು ಅಂತ ಅನ್ಸುತ್ತೆ ನಂಗೆ ಪರ್ಸ್ನಲಿ. ಅಂದರೆ ಈಗ ಪುಟ್ಟಣ್ಣ ಕಣಗಲ್ ಕ್ಯಾರೆಕ್ಟರ್ಸ್ ಎಲ್ಲ ಅವರು ವಿಮೆನ್ನ ಸ್ಟಡಿ ಮಾಡ್ತಿದ್ರು. ಸ್ಟಡಿ ಅಂದರೆ ಕುತ್ಕೊಂಡೆ ಹಂಗಂತಲ್ಲ, ಬಟ್ ಅವ್ರ ಇಂಟ್ರಾಕ್ಷನ್ಸ್ ಹಂಗೆ ಇರ್ತಿತ್ತು. ಅವರು ದೇವರ್ ಏಬಲ್ ಟು ಸಿ ಅ ವುಮನ್ ಲೈಕ್ ಅ ವುಮನ್. ಅವಳನ್ನೊಂದು ಏನು ಸೊಸೈಟಿಯಿಂದ ತುಳಿಯಲ್ಪಟ್ಟವಳು ಅಂತನೋ ಅಥವಾ ಇನ್ನೊಂದು ಹಿಂಗೆ ಬಾಕ್ಸಲ್ಲಿ ಹಿಡ್ದೆ ಆ ಥರನೂ, ಅದಕ್ಕೆ ಅದು ರಿಯಲ್ ಆಗಿ ಅನಿಸ್ತಿತ್ತು ಆ ಕ್ಯಾರೆಕ್ಟರ್ಸ್ಗಳೆಲ್ಲ. ಆ್ಯಂಡ್ ಸೂರಿ ಅವ್ರ ಕ್ಯಾರೆಕ್ಟರ್ಸ್ಗಳು ತುಂಬ, ಸೂರಿ ಅವರು ಬರೆಯೋದು ಆ್ಯಂಡ್ ಯೋಗರಾಜ್ ಭಟ್ ಅವ್ರು ಬರೆಯೋದು ಆ ಕ್ಯಾರೆಕ್ಟರ್ಸ್ಗಳೆಲ್ಲ ಸಖತ್ ಅನ್ಸುತ್ತೆ ನನಗೆ. ಸೊ ಹಾಗೆ ವಿಮೆನ್ ಕ್ಯಾರೆಕ್ಟರ್ಸ್ ತುಂಬ ಕಡಿಮೆ ಇತ್ತೀಚೆಗೆ ಬರ್ತಿರೋದು ಅಂತ ಅನ್ಸುತ್ತೆ. ಯಾಕಂದರೆ ಒಂದು ಡೆಕೋರೇಟಿವ್ ಆಗಿರುತ್ತೆ, ತುಂಬ ಅಂದರೆ ತುಂಬ ಕಡಿಮೆ ಅದಕ್ಕೊಂದು ಆರ್ಕ್ ಇರೋದು, ವುಮನ್ ಥರ ಒಂದು ಹ್ಯೂಮನ್ ಥರ ನೋಡ್ಕೊಂಡು ಬರೆಯೋದು ಆ ಥರ ಎಲ್ಲ. ಸೊ ಈ ಪ್ರಭಾ ಕ್ಯಾರೆಕ್ಟರ್ ಆ ಕೆಟಗರಿ. ಅಂದರೆ ನಾನು ತುಂಬ ಕೇಳಿರೋದೇ ಕಡಿಮೆ ಆಗಿರೋ ಕಾರಣ ಇದು ಹಿಟ್ ಆಗ್ಬಿಡ್ತು ನನಗೆ. ಅಂದರೆ ಆ ಪ್ರಭಾ ತಗೊಳ್ಳೋವಂಥ ಡಿಸಿಷನ್ಸ್ಗಳು ಯಾವ ರೇಂಜ್ಗೆ ಹೋಗ್ತಾಳೆ ಅವಳು, ಅವಳದೊಂದು ವೆಂಜೆನ್ಸ್ನ ತೀರಿಸ್ಕೊಳೋಕ್ಕಾಗಿ, ಅಥವಾ ವೆಂಜೆನ್ಸ್ ಅನ್ನೋದಕ್ಕಿಂತ ಅವಳಿಗೋಸ್ಕರ ನ್ಯಾಯ ಸಿಗಬೇಕು ಅನ್ನೋ ಕಾರಣಕ್ಕಾಗಿ. ಸೊ ಅದೆಲ್ಲ ಇಮ್ಯಾಜಿನೇ ಮಾಡ್ಕೊಳಕ್ಕಾಗಲ್ಲ ಹೆಂಗೆ ಬರೆದ್ರು ಇದನ್ನ ಡೈರೆಕ್ಟರ್ ಅಂತ ನನಗೆ ಯಾವಾಗಲೂ ಅನಿಸ್ತಿರುತ್ತೆ. ಸೊ ಆ ಕ್ಯಾರೆಕ್ಟರ್ ನನಗೆ ತುಂಬ ಇಷ್ಟ. ಆ್ಯಂಡ್ ಅದರಿಂದ ಅದಕ್ಕೆ ಅಂದರೆ ಅನ್ಕಲ್ಚರ್ಡ್ ಅಂತ ಏನಾದರೂ ಹೋಗ್ಬಿಡತ್ತಾ ಅಂತ ನನಗೆ ಡೌಟ್ ಆಗ್ಬಿಟ್ಟಿತ್ತು. ಬಟ್ ನಾನು ಅವತ್ತು ಥಿಯೇಟರ್ ಮುಗಿಸ್ಕೊಂಡು ಹೊರಗಡೆ ಬಂದಾಗಲೂ ಆ್ಯಂಡ್ ಆಮೇಲೂ ಕೂಡ ತುಂಬ ಪವರ್ಫುಲ್ ಆಗಿರೋ ಕ್ಯಾರೆಕ್ಟರ್ ಅದು ಅಂತ ಅಂದ್ಕೊಂಡು ಅಪ್ರಿಷಿಯೇಟ್ ಮಾಡ್ತಾಯಿದ್ರು ಎಲ್ಲರೂ.